ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಹಿಂದಿನ ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ನನ್ನ ನೆಚ್ಚಿನ ವೀಕ್ಷಕರಿಗೆ ಧನ್ಯವಾದಗಳು. ಹಾಗೆ ಇಂದಿನ ವಿಡಿಯೋದಲ್ಲೂ ಸಹ 10 ಕ್ವಶನ್ಗಳೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ನಾನು ಸ್ಟಡಿ ಗ್ರೂಪ್ನಿಂದ ಮಾತಾಡ್ತಾ ಇರೋದು. ಹಾಗೆ ಇಂದಿನ 10 ಕ್ವಶನ್ಸ್ಗಳು ಯಾವುವು ಅಂತ ನೋಡೋಣ. ಈಗ ಬನ್ನಿ ನೋಡಿ. ಮೊದಲನೇ ಕ್ವಶನ್ ಏನು ಅಂತ ನೋಡಿ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಮೊದಲನೇ ಕ್ವಶನ್ನು, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಪವಿತ್ರ ಗ್ರಂಥ ಅಂದರೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂದರೆ ಅದೇ ಬೈಬಲ್ ಇದು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ಸೆಕೆಂಡ್ ಕ್ವಶನ್ ನೋಡಿ ಏನು ಅಂತ. ಮಹಮ್ಮದ್ ಪೈಗಂಬರರ ತಂದೆ ತಾಯಿಯ ಹೆಸರೇನು? ಮಹಮ್ಮದ್ ಪೈಗಂಬರರ ತಂದೆ ತಾಯಿಯ ಹೆಸರೇನು? ಆನ್ಸರ್ ಏನಂದರೆ ಮಹಮ್ಮದ್ ಪೈಗಂಬರರ ತಂದೆ ಅಬ್ದುಲ್ಲಾ ಹಾಗೂ ತಾಯಿಯ ಹೆಸರು ಅಮೀನಾ. ಮಹಮ್ಮದ್ ಪೈಗಂಬರರ ತಂದೆಯ ಹೆಸರು ಅಬ್ದುಲ್ಲಾ ಮತ್ತು ತಾಯಿಯ ಹೆಸರು ಅಮೀನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಮೂರನೇ ಕ್ವಶನ್ನು. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಮೊನಾಲಿಸಾ ಚಿತ್ರವನ್ನು ಚಿತ್ರೀಕರಿಸಿದವರು ಯಾರು? ಮೊನಾಲಿಸಾ ಚಿತ್ರವನ್ನು ಚಿತ್ರೀಕರಿಸಿದವರು ಯಾರಂದರೆ ಅವರೇ ಲಿಯೋನಾರ್ಡ್ ದ ವಿಂಚಿ ಅವರು ಮೊನಾಲಿಸಾ ಚಿತ್ರವನ್ನು ಚಿತ್ರೀಕರಿಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಾಲ್ಕನೇ ಕ್ವಶನ್ ಏನಿದೆ ಅಂದರೆ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರು? ನೋಡಿ, ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರು? ಇದರ ನಾಯಕ ಯಾರು ಅಂದರೆ ಇಗ್ನೇಷಿಯಸ್ ಲಯೋಲ್. ಹಾಗೆ ಐದನೇ ಕ್ವಶನ್ ನೋಡಿ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವ ವರ್ಷದಂದು ವಶಪಡಿಸಿಕೊಳ್ಳಲಾಯಿತು? ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವ ವರ್ಷದಂದು ವಶಪಡಿಸಿಕೊಳ್ಳಲಾಯಿತು? ಆನ್ಸರ್ ಏನಪ್ಪ ಅಂದರೆ ಸಾಮಾನ್ಯ ಶಕ 1453ರಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳಲಾಯಿತು. ಯಾರು ವಶಪಡಿಸಿಕೊಂಡ್ರಂದರೆ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಹಾಗೆ ಮುಂದಿನದಾಗಿ ಆರನೇ ಕ್ವಶನನ್ನು ನೋಡೋದಾದರೆ ಯಾವ ವರ್ಷದಲ್ಲಿ ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಆಗಿ ನೇಮಕಗೊಂಡನು? ಯಾವ ವರ್ಷದಲ್ಲಿ ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಆಗಿ ನೇಮಕಗೊಂಡನು? ಅದು ಯಾವ ವರ್ಷ ಅಂದರೆ ಸಾಮಾನ್ಯ ಶಕ 1509ರಂದು ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಆಗಿ ನೇಮಕಗೊಳ್ತಾನೆ. ಯಾವ ವರ್ಷ ಅಂದರೆ ಸಾಮಾನ್ಯ ಶಕ 1509ರಲ್ಲಿ. ಹಾಗೆ ಏಳನೇ ಕ್ವಶನ್ ನೋಡಿ. ಮೂರನೇ ಪಾನಿಪತ್ ಕದನ ಯಾವ ವರ್ಷದಲ್ಲಿ ನಡೆಯುತ್ತೆ? ಮೂರನೇ ಪಾನಿಪತ್ ಕದನವು ಯಾವ ವರ್ಷದಲ್ಲಿ ನಡೆಯಿತು? ಕ್ವಶನ್ನು ಇದು. ಹಾಗೆ ಇಲ್ಲಿ ಆನ್ಸರ್ ಏನಿದೆ ಅಂದರೆ 1761ರಲ್ಲಿ ಮೂರನೇ ಪಾನಿಪತ್ ಕದನವು ನಡೆಯುತ್ತೆ. ಎಷ್ಟರಲ್ಲಿ ಅಂದರೆ 1761 ಆನ್ಸರ್. ಹಾಗೆ ಎಂಟನೇ ಕ್ವಶನ್ ನೋಡಿ. ಬಂಗಾಳದ ಪ್ರಥಮ ಗವರ್ನರ್ ಯಾರು? ಬಂಗಾಳದ ಪ್ರಥಮ ಗವರ್ನರ್ ಯಾರು? ನೋಡಿ, ಬಂಗಾಳದ ಪ್ರಥಮ ಗವರ್ನರ್ ಯಾರು ಅಂದರೆ ಅವರೇ ರಾಬರ್ಟ್ ಕ್ಲೈವ್. ಬಂಗಾಳದ ಪ್ರಥಮ ಗವರ್ನರ್ ಆಗಿ ರಾಬರ್ಟ್ ಕ್ಲೈವ್ರವರು ನೇಮಕಗೊಳ್ತಾರೆ. ಹಾಗೆ ನೋಡಿ, ಒಂಬತ್ತನೇ ಕ್ವಶನ್ ಏನಿದೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೊಳಿಸಿದರು? ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಯಾರು ಜಾರಿಗೊಳಿಸ್ತಾರೆ? ಅವರು ಯಾರು ಅಂದರೆ ಲಾರ್ಡ್ ಡಾಲ್ ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದರು. ನೋಡಿ, ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಏನಿದೆ ಅಂದರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ನೋಡಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಆನ್ಸರ್ ಏನಪ್ಪ ಅಂದರೆ ಮದ್ರಾಸ್ ಒಪ್ಪಂದ. ನೋಡಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. ಮದ್ರಾಸ್ ಒಪ್ಪಂದ ಇದು ಆನ್ಸರ್. ಇಲ್ಲಿಯವರೆಗೆ 10 ಕ್ವಶನನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇದೇ ರೀತಿ 10 ಕ್ವಶನನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಬಾಯ್.